are from Russia, and we've spent a really good experience here, and we really liked India, and spent really good days here. Okay, thank you. Okay. Not usual place. It's exactly its historical place. So, yeah. But I don't know why you stopped to mine the gold. Why? That is because of cost of production. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೋಡಿ, ಇದು ಇವರೆಲ್ಲ ರಷ್ಯಾ ಅಂತ ಬಂದಿದ್ದಾರೆ. ಇವರೆಲ್ಲ ರಷ್ಯನ್ ಟೂರಿಸ್ಟು ನಮ್ಮ KGFನ ನೋಡಬೇಕಂತ ಬಂದಿದ್ದಾರೆ. ಬಟ್ ಆದರೆ ಇಲ್ಲಿ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡೋರು ಇಲ್ಲಿ ಇವ್ರು ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ತುಂಬ ಹಿಸ್ಟಾರಿಕಲ್ ಹೈಲೈಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡೀಪೆಸ್ಟ್ ಮೈನಿಂಗು, ಫಸ್ಟ್ ಪವರ್ ರಿಸೀವಿಂಗ್ ಪ್ಲ್ಯಾಂಟು, ಫಸ್ಟ್ ಪವರ್ ರಿಸೀವಿಂಗ್ ಸ್ಟೇಷನ್, ಅಥವಾ ಟೆಲಿಫೋನ್ ಎಕ್ಸ್ಚೇಂಜು, ಡೀಪೆಸ್ಟ್ ಗೋಲ್ಡ್ ಮೈನು, ಈ ಥರ ಇಂಟ್ರೆಸ್ಟಿಂಗ್ ಪ್ಲೇಸಸ್ ತುಂಬ ಇದೆ. ಬಟ್ ಇವರಿಗೆ ಎಕ್ಸ್ಪ್ಲೇನ್ ಮಾಡೋರು ಯಾರಿಲ್ಲ. ಇಲ್ಲಿ ಒಂದು ಮ್ಯೂಸಿಯಮ್ ಇದ್ದರೆ ಚೆನ್ನಾಗಿರುತ್ತೆ, ಇವರೇ ತಿಳ್ಕೊಳ್ತಾರೆ ಮ್ಯೂಸಿಯಮನ್ನು ನೋಡಿಬಿಟ್ಟು. ಆದ್ದರಿಂದ ಇಲ್ಲಿ KGFಲ್ಲಿ ತುಂಬ ಜನ ಸ್ಯಾಟರ್ಡೇಸಲ್ಲಿ ನೀವು ನೋಡಬೇಕಾದ್ರೆ ತುಂಬ ಜನ ಇಲ್ಲಿ ಟೂರಿಸ್ಟ್ ಬರ್ತಾರೆ. ಇವರಿಗೆಲ್ಲ ಒಂದು ಪ್ರಾಪರ್ ಗೈಡೆನ್ಸ್ ಬೇಕಂದರೆ ಫಸ್ಟ್ ಇವರಿಗೆ ಒಂದು ಮ್ಯೂಸಿಯಮ್ ಇರಬೇಕು. ಮ್ಯೂಸಿಯಮ್ ಇದ್ದರೆ ಚೆನ್ನಾಗಿರುತ್ತೆ. ನಾವು ಒಂದು ಮನವಿ ಮಾಡೋದು ಏನಂದರೆ ಇಲ್ಲಿ KGFಲ್ಲಿ ಒಂದು ಮ್ಯೂಸಿಯಂ ಸ್ಥಾಪನೆ ಮಾಡಬೇಕು ಅಷ್ಟೇ. ನಮಸ್ಕಾರ. ರಷ್ಯನ್ ಟೂರಿಸ್ಟ್ ಎಲ್ಲ ಬಂದು ನಮ್ಮ KGFನ ವಿಸಿಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ KGF ಬಂದು ಹಿಸ್ಟಾರಿಕಲ್ ಪ್ಲೇಸು. ಇಲ್ಲಿರೋ ಜನರಿಗೆ ಒಬ್ಬೊಬ್ಬರಿಗೆ ಗೊತ್ತಾದ ಈ ವಿಷಯ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಇದೆಲ್ಲ ಒಂದೇ ಕಡೆ ಒಂದು ಇನ್ಫಾರ್ಮೇಷನ್ ಸೆಂಟರ್ ಅಥವಾ ಒಂದು ಮ್ಯೂಸಿಯಮನ್ನು ಇಟ್ಟರೆ ಎಲ್ರಿಗೂ ನಮ್ಮ KGF ಬಗ್ಗೆ ಗೊತ್ತಾಗುತ್ತೆ. ಯಾರನ್ನೂ ಒಂದು ಗೈಡ್ನೂ ಕೇಳಬೇಕಾಗಿಲ್ಲ. ಇಲ್ಲಿ ಬರೋರೆಲ್ಲ ಬರೀ ಸೈಡ್ ನೋಡ್ತಾರೆ, ಇಷ್ಟೇನಾ KGF ಅಂದ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಆದರೆ ಜನರಿಗೆ ಗೊತ್ತಾಗಲ್ಲ. ಇಲ್ಲಿ ಬರೋ ಟೂರಿಸ್ಟ್ಗೆ KGF ಏನಂದರೆ ಗೊತ್ತಾಗಲ್ಲ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋರು ಕೂಡ ಯಾರೂ ಇಲ್ಲ.